ಇವತ್ತಿನ ವ್ಲಾಗಲ್ಲಿ ಒಳ್ಳೆ ರೆಸಿಪೀಸ್ನ ತೋರಿಸ್ತೀನಿ. ಮತ್ತು ಲೈಫಲ್ಲಿ ಎಸ್ಪೆಷಲಿ ವಿಮೆನ್ಸು ಹೆಂಗಸರು ಈ 10 ಅಭ್ಯಾಸಗಳನ್ನ ಬಿಡಲೇಬೇಕು ಅಂತ ಒಂದು 10 ಅಭ್ಯಾಸಗಳಿದೆ. ಇದರಿಂದ ಮನೆ ನೀಟಾಗಿರಲ್ಲ, ನಾವು ಆ್ಯಕ್ಟಿವ್ ಆಗಿರಲ್ಲ, ನಮ್ಮ ಹೆಲ್ತು ಚೆನ್ನಾಗಿರಲ್ಲ, ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಸ್ಮಾರ್ಟ್ ಹೌಸ್ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ, ಪಟ ಕೆಲಸಗಳಾಗಲ್ಲ. ಇದು 10 ರೀಸನ್ಸು. ಈ 10 ಅಭ್ಯಾಸಗಳನ್ನ ನಾವು ಲೈಫಿಂದ ಡಿಲೀಟ್ ಮಾಡಿದ್ರೆ ಅಥವಾ ಕ್ವಿಟ್ ಮಾಡಿದ್ರೆ ಲೈಫು ಹೇಗೆ ಚೇಂಜ್ ಆಗುತ್ತೆ ಅಂತ ನೀವೇ ನೋಡಿ. ಆಮೇಲೆ ಒಳ್ಳೆ ರೆಸಿಪೀಸ್ ತೋರಿಸ್ತೀನಿ. ಎಷ್ಟು ರುಚಿಯಾಗಿತ್ತು ಗೊತ್ತಾ? ಇವತ್ತು ಹೀರೆಕಾಯಲ್ಲಿ ಒಂದು ರೆಸಿಪೀಸ್ ಮಾಡಿದ್ದೆ. ಮತ್ತು ಹೇಗೆ ನಾನು ಪಟ ಅಂತ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ತೀನಿ, ಹೇಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತೀನಿ, ಜೊತೆಗೆ ನೋಡಿ ಕಷಾಯನೂ ಕುಡಿತಾ ಇದ್ದೀನಿ. ನನ್ನ ಲೈಫ್ ಬ್ಯಾಲೆನ್ಸ್ ಹೆಂಗಿರುತ್ತೆ, ನನ್ನ ಬಗ್ಗೆ ನಾನು ಕೇರ್ ತೊಗೊಳ್ತಾ, ಮನೆಯವ್ರ ಬಗ್ಗೆನೂ ಕೇರ್ ತೊಗೋತಾ, ಮನೆ ಮೇಂಟೆನೆನ್ಸ್ ಹೆಂಗೆ ಮಾಡ್ತೀನಿ, ಬೆಳಗ್ಗೆಯಿಂದ ಹೆಂಗಿರುತ್ತೆ ನನ್ನ ರೊಟೀನು ಅಂತ ತೋರಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ನೋಡಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್. ಬೆಳಗ್ಗೆ ನನ್ನ ದಿನ ಸ್ಟಾರ್ಟ್ ಆಗೋದು 4:30ಇಂದ. ಬಟ್ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳ್ದಂಗೆ ಇಲ್ಲಿ ಹಾವಿನ ಕಾಟ ಜಾಸ್ತಿ ಆಗೋಗ್ತಾಯಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ನಾನು 4:15ಗೆ ಕಸ ಗುಡಿಸಲ್ಲ. ಒಳಗಡೆ ಅಡುಗೆ ಮನೆ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡ್ತಾಯಿರ್ತೀನಿ. ಇವತ್ತು ಎದ್ದಿದ ತಕ್ಷಣ ನಾನು ಬಟ್ಟೆ ಮಡಿಸ್ತಾ ಇದ್ದೆ. ನೈಟು ಫುಲ್ಲು ಮೈಗ್ರೇನ್ ಸ್ಟಾರ್ಟ್ ಆಗೋಗಿತ್ತು, ಯಾಕೆಂದರೆ ಹೆವಿ ಕೆಲಸ ಇತ್ತು ಕಾಲೇಜಲ್ಲಿ. ನಡುವೆ ತುಂಬಾ ಕೆಲಸ ಅಂತಲೇ ಹೇಳ್ಬೋದು. ಅದಕ್ಕೆ ನೈಟು ಅಷ್ಟೊಂದು ಆಗಲಿಲ್ಲ ಅಂತ 4:15ಗೆ ಎದ್ಬಿಟ್ಟೆ ಇವತ್ತು. ಫಸ್ಟು ಬಟ್ಟೆ ಎಲ್ಲ ನೀಟಾಗಿ ಮಡ್ಚ್ಕೊಂಡು ಕೂತ್ಕೊಂಡ್ಬಿಟ್ಟೆ. 1 ಅವರ್ ನೀಟ್ ಎಷ್ಟೊಂದಿತ್ತು ಬಟ್ಟೆಗಳೆಲ್ಲ, ಅದೊಂದು ಸ್ವಲ್ಪ ಎಲ್ಲ ನೀಟಾಗಿ ಮಡಚಿ, ಮಕ್ಕಳದೆಲ್ಲ ಯೂನಿಫಾರ್ಮ್ ಎಲ್ಲ ಅರೇಂಜ್ ಮಾಡಿಕೊಂಡು, ನನಗೆ ಯಾವ ಸ್ಯಾರಿಗೆ ಯಾವ ಬ್ಲೌಸು ಅದನ್ನೆಲ್ಲ ಮ್ಯಾಚಿಂಗ್ ಎಲ್ಲ ಮಾಡಿಕೊಂಡು, ಯಾವುದು ಉಟ್ಕೊಂಡು ಹೋಗಬೇಕು ಇದನ್ನೆಲ್ಲ ರೆಡಿ ಮಾಡಿಕೊಂಡೆ. ಆಮೇಲೆ ಒಂದು 5:45, 6 ಗಂಟೆ ಅಷ್ಟೊತ್ತಿಗೆ ಬಂದು ಕಸ ಗುಡಿಸ್ತಾ ಇದ್ದೀನಿ. ಮತ್ತು ಹಾವುಗಳು ಬಂದ್ಬಿಟ್ಟು ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋದು ಬೇಡ ಅಲ್ವಾ, ರಿಸ್ಕೇ ಬೇಡ ಅಂದ್ಬಿಟ್ಟು ಸ್ವಲ್ಪ ಬೆಳಕಾದ್ಮೇಲೆ ಬಂದು ಕಸ ಗುಡಿಸ್ತಾ ಇರ್ತೀನಿ ನಾನು. ನೋಡಿ ಇದೆಷ್ಟೆಲ್ಲ ಬಟ್ಟೆ ಮಡಿಸ್ತಾ ಇದ್ದೆ. ಆಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಯಾವಾಗಲೂ ಅಷ್ಟೇ ನಾನು ಪದೇ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಪಾತ್ರೆಗಳು ಮತ್ತು ಬಟ್ಟೆಗಳು ಇವೆರಡು ಕರೆಕ್ಟಾಗಿ ಮೇಂಟೈನ್ ಆಗಿಬಿಟ್ರೆ ಮನೆ ಎಷ್ಟೋ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಒಗ್ದಿದ ತಕ್ಷಣ ಈಗಂತೂ ಡೈಲಿ ಜಾಸ್ತಿನೇ ಬಟ್ಟೆ ಬೀಳ್ತಾ ಇದೆ. ಯಾಕೆ ಈಗ ಪಾಪ ಅಲ್ಲಿ ಕ್ಯೂರಿಂಗು ಎಲ್ಲ ಮಾಡೋಕ್ಕೆ ಹೋಗ್ತಾರಲ್ಲ, ಫುಲ್ಲು ಶರ್ಟು ಎಲ್ಲ ಸ್ವೆಟಾಗಿ ಹೋಗಿರುತ್ತೆ. ಪಾಪ ನಾನೇ ಹೇಳ್ತೀನಿ ಡೈಲಿ ಚೇಂಜ್ ಮಾಡಿಬಿಡಿ ಅಂತ. ಸೊ ಅವ್ರದ್ದು ಬಟ್ಟೆ ಪ್ಯಾಂಟ್ ಶರ್ಟು ಡೈಲಿ ಪ್ಯಾಂಟ್ ಶರ್ಟ್ ಚೇಂಜ್ ಮಾಡ್ತಿರ್ತಾರೆ ಅವ್ರದ್ದು. ನಮ್ಮ ಬಟ್ಟೆ ಮಕ್ಕಳಂತೂ ಒಂದು ಚಿಕ್ಕವಳಂತೂ 2-3 ಜೊತೆ ಚೇಂಜ್ ಮಾಡ್ತಾನೆ ಇರ್ತಾಳೆ. ಸೊ ಅದನ್ನು ಎಲ್ಲ ಡೈಲಿ ಹಾಕ್ತಾಯಿರ್ತೀನಿ ವಾಷಿಂಗ್ ಮಿಷಿನ್ಗೆ. ಸೊ ಬಟ್ಟೆ ಜಾಸ್ತಿ ಇದ್ದರೆ ಡೈಲಿ ಹಾಕ್ತೀನಿ. ಈ ನಡುವೆ ಡೈಲಿ ಹಾಕ್ತಾಯಿದ್ದೀನಿ, ಕಡಿಮೆ ಇದ್ದರೆ 2 ದಿನಕ್ಕೆ ಒಂದು ಸತಿ ಹಾಕಿ. ಅದು ಬೇರೆ ಮಳೆಗಾಲ ಬೇರೆ ಅಲ್ವಾ, ನನಗಿದೊಂದು ಇರಿಟೇಷನ್ನು. ನಿಮ್ಮೆಲ್ಲರಿಗೂ ಹಾಗೆ ಅಲ್ವಾ, ಬಟ್ಟೆನೇ ಒಣಗಲ್ಲ, ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ನೀಟಾಗಿ ನನಗೆ ಘಮ ಅಂತ ಇರತ್ತು ಕಂಫರ್ಟ್ ಹಾಕ್ಬಿಡ್ತೀನಿ. ಆಮೇಲೆ ಲಿಕ್ವಿಡ್ ಡಿಟರ್ಜೆಂಟ್ ಯೂಸ್ ಮಾಡ್ತೀನಿ, ಅದರಿಂದನೂ ಒಳ್ಳೆ ಸ್ಮೆಲ್ ಬರುತ್ತೆ. ಮನೆಯಲ್ಲಿ ಒಂದು ಸ್ಟ್ಯಾಂಡ್ ಇದೆ, ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಇದೆ, ಅದರಲ್ಲಿ ಒಣಗಾಕ್ಬಿಡ್ತೀನಿ. ಹೆಂಗಿದ್ರೂ ಫ್ಯಾನ್ ಬೇಕೇ ಬೇಕು ನಮಗೆ ಮಲ್ಕೊಳ್ಳೋಬೇಕಾರೆ. ಓಕೆ, ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಅಂತೂ ನೀಟಾಗಿ ಒಂದು 90% ಡ್ರೈ ಆಗಿರುತ್ತೆ. ನೆಕ್ಸ್ಟ್ ಡೇ ನಾವು ಕಾಲೇಜೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ಮಡ್ಚ್ಕೊಂಡ್ಬಿಡ್ತೀನಿ. ಯಾವಾಗ ನನಗೆ ಅದು ನಾವು ಅಂದ್ಕೊಳ್ಳೋದಷ್ಟೇ, ಬಟ್ಟೆ ಮಡ್ಚೋದು ದೊಡ್ಡ ಟಾಸ್ಕು ಅಂತ ನನಗೂ ಇಷ್ಟ ಆಗಲ್ಲ. ಬಟ್ ಟೈಮ್ ಇಟ್ಕೊಂಡ್ಬಿಡ್ತೀನಿ ನಾನು, 6 ಗಂಟೆಯಿಂದ 6:30ವರೆಗೂ ಮಾಡಿಬಿಡ್ಬೇಕು. ಅಥವಾ ಯಾವುದೋ ಒಂದು ಅರ್ಧ ಗಂಟೆ ಕುತ್ಕೊಂಡು ಮಾಡಿಬಿಟ್ರೆ ಟೈಮು ಬೇಗನೆ ಹೊರಟೋಗುತ್ತೆ. ಆಮೇಲೆ ನೀಟಾನು ಬಟ್ಟೆ ಮಡಚಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಟೆನ್ಷನ್ ಆಗೋಲ್ಲ. ಹುಡುಕೋದು ಅಂದರೆ ನನಗಂತೂ ದೊಡ್ಡ ಇರಿಟೇಷನ್ ಅಂದರೆ ಏನಾದ್ರು ಹುಡುಕೋದು. ಅದಕ್ಕೆ ಆಗಿಂದಾಗಲೇ ಮಾಡ್ಕೊಂಬಿಟ್ರೆ ನೀಟಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನೆಕ್ಸ್ಟ್ ಬಂದು ಇವತ್ತು ಏನೇನು ರೆಸಿಪಿ ಮಾಡಿದೆ ಗೊತ್ತಾ? ಎಷ್ಟೊಂದು ರೆಸಿಪೀಸ್ ಮಾಡಿಬಿಟ್ಟೆ. ಈ ನಡುವೆ ಏನೋ ಹೊಸ ರೆಸಿಪೀಸ್ ಮಾಡಬೇಕು. ಆಮೇಲೆ ನಾನು ಹೇಳಿದ್ನಲ್ಲ, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದಷ್ಟು ಹೆಲ್ದಿಯಾಗಿ ಮಾಡಬೇಕು. ತರಕಾರಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು, ಸೊಪ್ಪು ಎಲ್ಲ ಡೈಲಿ ಮಕ್ಕಳಿಗೆ, ಹಸ್ಬೆಂಡ್ಗೆ, ಅಂದರೆ ಎಲ್ಲರಿಗೂ ಕೊಡೋಂಗೆ, ಫ್ಯಾಮಿಲಿಯರ್ಗೆ ಎಲ್ಲರಿಗೂ ಹೆಲ್ದಿಯಾಗಿ ಅಡುಗೆ ಮಾಡಬೇಕು ಅಂತ ಇವತ್ತು ಸೊಪ್ಪು ಮತ್ತು ಕಾಳು, ಹಲಸಂದೆ ಕಾಳು ಅನಿಸುತ್ತಲ್ವ, ಇದು ಹಲಸಂದೆ ಕಾಳು ಹಾಕ್ಬಿಟ್ಟು ಒಂದು ಬಸ್ಸಾರು ಥರ ಮಾಡಿದ್ದೆ. ಬಸ್ಸಾರು ಥರ ಇದ್ದರೆ ಬಸ್ಸಾರಲ್ಲ, ಬಸ್ಸಾರಿಗೆಲ್ಲ ಹುರ್ಕೊಂಡು ಮಾಡ್ತಾರೆ. ನನಗಿವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ, ಅದಕ್ಕೆ ದಿಢೀರಂತ ಏನೋ ಸಾಂಬಾರು ಮಾಡಿಬಿಟ್ಟೆ. ಅದು ಬಸ್ಸಾರಿಗಿಂತ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಯಿತಾ, ಇಲ್ಲಿ ಟ್ವಿಸ್ಟ್ ಏನು ಅಂದರೆ ಬಸ್ಸಾರಿಗೆ ಬೇರೆ ಸೊಪ್ಪೆಲ್ಲ ಹಾಕ್ತಾರೆ, ಬಟ್ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿದ್ದೆ. ಇದರಲ್ಲಿ ಏನೋ ಮೆಂತ್ಯ ಬಾತ್ ಮಾಡೋಣ ಅಂತ ತಂದಿದ್ದೆ, ಬಟ್ ತುಂಬಾ ಒಳ್ಳೆಯದು ಗೊತ್ತಾ, ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅಂತೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು.
ಅದಕ್ಕೆ ಬಸ್ಸಾರು ಮಾಡಿಬಿಟ್ರೆ, ಮೊಸೊಪ್ಪು ಮಾಡಿಬಿಟ್ರೆ, ಮೊನ್ನೆ ಮೊಸೊಪ್ಪು ಮಾಡಿದ್ದೆ, ಸ್ವಲ್ಪ ಮಿಕ್ಕೋಗಿತ್ತು. ಆಮೇಲೆ ಅದನ್ನು ಬರೀ ಸಾಂಬಾರೇ ಪಲ್ಯ ಥರ ತಿನ್ಕೊಂಬಿಟ್ಟೆ. ನಾನು ಒಬ್ಬಳೇ ತಿನ್ನಬೇಕು. ಈ ಪಲ್ಯ ಆದರೆ ಒಂದು ಹೊತ್ತಿಗೆ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ. ಇದಕ್ಕೇನು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕಬೇಕು. ಸ್ವಲ್ಪ ಕಹಿ ಇರುತ್ತಲ್ವ, ಕಹಿ ನನಗೇನು ಅನಿಸ್ಲಿಲ್ಲ. ಬಟ್ ಇರುತ್ತೇನೋ ಅಂದ್ಕೊಂಡು ನಾನು ಜಾಸ್ತಿನೇ ಕಾಯಿ ತುರಿ ಹಾಕಿ ಒಳ್ಳೆ ಪಲ್ಯ ಮಾಡಿದ್ದೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಸೊ ಈ ರೀತಿ ಎಲ್ಲ ಮಾಡ್ತಾಯಿದ್ದೆ. ಪಟ ಪಟ ಅಂತ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನೀವೇನು ಡಿಲೀಟ್ ಮಾಡಬೇಕು ಅಂದರೆ, ಲೇಟಾಗಿ ಎದ್ದೇಳೋದನ್ನು ಡಿಲೀಟ್ ಮಾಡ್ಕೋಬೇಕು ನಿಮ್ಮ ಲೈಫಲ್ಲಿ. ಬೆಳಗ್ಗೆ ಎದ್ದೇಳೋದ್ರಿಂದ ಒಂದು ಟೆನ್ಷನ್ ಇರಲ್ಲ, ನಮಗೆ ನಾವು ಟೈಮ್ ಕೊಡ್ಬೋದು, ಆರಾಮಾಗಿ ಕೆಲಸಗಳಾಗ್ತಾ ಇರುತ್ತೆ. ಆಮೇಲೆ ಮಾರ್ನಿಂಗ್ ಎದ್ದೇಳೋದ್ರಿಂದ ತುಂಬ ಆ್ಯಕ್ಟಿವ್ ಆಗಿ ಇರ್ತೀವಿ ನಾವು, ಲೇಝಿ ಫೀಲ್ ಆಗಲ್ಲ. ಆಮೇಲೆ ನಮಗೆ ಅಂತ ಸ್ವಲ್ಪ ಟೈಮ್ ಇರುತ್ತೆ. ನಾವು 6 ಗಂಟೆ, 6:30, 7 ಗಂಟೆಗೆ ಎದ್ದೇಳ್ಬಿಟ್ರೆ ಅಂತೂ ಪಟ 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 ಅಂತ ಟೆನ್ಷನಲ್ಲೇ ಕೆಲಸ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ. ಸೊ ಆದ್ದರಿಂದ ಬೆಳಗ್ಗೆ ಏಳಬೇಕು, ಇಂಪಾರ್ಟೆಂಟು. ಬೆಳಗ್ಗೆ ಎದ್ದೇಳಬೇಕು. ಲೇಟಾಗಿ ಎದ್ದೇಳೋ ಅಭ್ಯಾಸನ ಫಸ್ಟು ಬಿಡಬೇಕು. ಅಂದರೆ ನೈಟು ಬೇಗ ಮಲ್ಕೋಬೇಕು. ನೈಟು ಸ್ವಲ್ಪ ಲೇಟಾಗಿ ಮಲಗಿದ್ರು, 11 ಮಲಗಿದ್ರು ಕೂಡ ನೆಕ್ಸ್ಟ್ ಡೇ ನಾನು ಎದ್ದೇಳಲೇಬೇಕು ಅಂತ ಒಂದು ಭಯ ಇದ್ದರೆ ಬೇಗ ಮಲ್ಕೊಂಡ್ಬಿಡ್ತೀವಿ ನಾವು. ಸೊ ಲೇಟಾಗಿ ಮಲ್ಕೊಂಡು ಲೇಟಾಗಿ ಎದ್ದೇಳೋ ಅಭ್ಯಾಸ ಮಾಡ್ಕೋಬಾರ್ದು. ಜಲ್ದಿ ಮಲ್ಕೊಂಡು ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಒಂದು ಥಾಟ್ ಇದೆಯಲ್ಲ, ಅದೇ ಥರ ಬೇಗ ಮಲ್ಕೊಂಡು ಬೇಗ ಎದ್ದೇಳಬೇಕು. 11 ಮಲ್ಕೊಂಡ್ರು 5 ಎದ್ದರೂ ಕೂಡ ಬಾಡಿ ಫುಲ್ಲು ಸ್ಟ್ರೈನ್ ಆಗೋಗಿರುತ್ತೆ. ನಾನು ಹೇಳ್ತಾ ಇರ್ತೀನಿ, ನಂದು ಯಾವಾಗಲೂ ಹಾಗೆ 11ಗೆ ಮಲ್ಕೋತೀನಿ, ಕೆಲವು ಸತಿ 12ಗೆ ಮಲ್ಕೋತೀನಿ. 12ಗೆ ಮಲ್ಕೊಂಡು ಕೆಲವು ಸತಿ 5, ಕೆಲವು ಸತಿ 4ಗೆ ಯಾವಾಗ ಎದ್ದೇಳ್ತೀನಿ ಅಂದರೆ 10:30, ವಿತಿನ್ 10:30 ಮಲ್ಕೊಂಬಿಟ್ಟಿರ್ತೀನಿ ನಾನು. 10:30ಗೆ ಮಲ್ಕೊಂಡ್ರೆ 4:30ಗೆ ಪಟ್ಟಂತ ಎಚ್ಚರಾಗೋಗಿರುತ್ತೆ. ಯಾವ ಅಲಾರಾಮು ಬೇಡ, ಏನೂ ಇಲ್ಲ, ಪಟ್ಟಂತ ಎದ್ದು ಕುತ್ಕೊಂಡ್ಬಿಡ್ತೀನಿ. ಅಲಾರಾಮ್ ಆಗಿದ ತಕ್ಷಣ ಸ್ನೂಸ್ ಮಾಡಲೇಬಾರ್ದು ಅಂತ ನನ್ನ ತಲೆಯಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಏನೇ ಆದರೂ ಸ್ನೂಸ್ ಮಾಡಲ್ಲ. ಸ್ನೂಸ್ ಅಂದರೆ ಆಫ್ ಮಾಡಿ ಮತ್ತೆ ಮಲ್ಕೊಳ್ಳೋದು, ಅದನ್ನು ನಾನು ಮಾಡಲ್ಲ. ಪಟ್ಟಂತ ಎದ್ದು ಕುತ್ಕೊಂಡ್ಬಿಡ್ತೀನಿ. ಸಾಯಿಬಾಬಾ ಎದ್ದ ತಕ್ಷಣ ಸಾಯಿಬಾಬಾ ಫೇಸ್ ನೋಡ್ತಾ ಇರ್ತೀನಿ. ಒಂದು 10-15 ಸೆಕೆಂಡ್ ಅದನ್ನೇ ನೋಡ್ತಾ ಇರ್ತೀನಿ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸಾಗಿ ವಾಶ್ರೂಮ್ ಎಲ್ಲ ಯೂಸ್ ಮಾಡಿ ಮುಖ ತೊಳ್ಕೊಂಡು ಅದು ಜಸ್ಟ್ ಬಾಯಿ ಮುಗುಳಿಸ್ಕೊಂಡು ಗಾರ್ಗಲ್ ಮಾಡಿ ಆಮೇಲೆ ಸ್ವಲ್ಪ ಬಿಸಿನೀರು ಕುಡಿದು ಕಷಾಯ ಎಲ್ಲ ಮಾಡಿಕೊಂಡು, ಈಗ ನೋಡಿ ನಾನು ಸೊಪ್ಪು ಕಟ್ ಮಾಡೋದನ್ನ ಅಲ್ಲಿ ಹಲಸಂದೆ ಕಾಳು ಜೊತೆ ಬೇಯಕ್ಕಿಟ್ಟಿದ್ದೀನಿ. ಅದಕ್ಕೆ ಉಪ್ಪು, ಸ್ವಲ್ಪ ಎಣ್ಣೆ ಹಾಕ್ತೀನಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಚೆನ್ನಾಗಿ ಬೇಯುತ್ತಂತೆ ಕಾಳುಗಳು, ಅತ್ತೆ ಹೇಳ್ಕೊಟ್ಟಿದ್ರು. ಅದಕ್ಕೆ ನೀರು ಅದೆಲ್ಲ ಹಾಕ್ಬಿಟ್ಟು ಎಲ್ಲ 1-2 ವಿಸಿಲ್ ಕೂಗ್ಸೋಣ ಅಂತ ಇಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡೆ. ಇವತ್ತು ಹೀರೆಕಾಯ್ದು ಗೊಜ್ಜು ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ಹೇಳ್ಕೊಡ್ತೀನಿ ವ್ಲಾಗಲ್ಲಿ. ಚಪಾತಿ ಹಿಟ್ಟು ನೆನಿತಾ ಇರುತ್ತೆ. ಈ ರೀತಿ ಆರ್ಡ್ರಲ್ಲಿ ನಾವು ಮಾಡ್ಕೊತ ಹೋದರೆ ವರ್ಕ್ ಅನ್ನೋದು ಈಸಿಯಾಗಿ ಹೋಗುತ್ತೆ. ಎಳೆಯದಿತ್ತು, ಬಟ್ ಒಂದೇನೋ ತುಂಬ ಕೆಟ್ಟೋಗ್ಬಿಟ್ಟಿತ್ತು. ಅದನ್ನು ಫುಲ್ ಡಿಸ್ಕಾರ್ಡ್ ಮಾಡಿ ಬಿಸಾಕ್ಬಿಟ್ಟೆ. ಈಗೆಲ್ಲ ಏನು ಅಂದರೆ ಫುಲ್ ಸ್ವಲ್ಪ ಸುಸ್ತಾಗ್ತಾಯಿತ್ತು ಅಲ್ವಾ, ಬೆಳಗ್ಗೆನೇ ಅದು ಕೆಲಸ ಜಾಸ್ತಿ ಅಂತ ಹೇಳಿದ್ನಲ್ಲ, ಅದಕ್ಕೇ ಅಲ್ಲಿ ನಿಂತ್ಕೊಂಡು ಮಾಡೋ ಬದಲು ನಾವೇ ಪ್ಲ್ಯಾನ್ ಮಾಡ್ಕೋಬೇಕು, ಹೆಂಗೆ ಮಾಡಿದ್ರೆ ನಮಗೆ ಆರಾಮು ವರ್ಕು ಅಂತ. ಯಾರೋ ಬಂದು ನೀವು ಕುತ್ಕೋ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಯಾರೂ ಹೇಳಲ್ಲ, ನಾವು ಎಕ್ಸ್ಪೆಕ್ಟು ಮಾಡಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಹೆಂಗೆ ಮಾಡಿದ್ರೆ ನನಗೆ ಆರಾಮು ಅಂತ ನಾನು ಆ ಥರ ಯೋಚನೆ ಮಾಡ್ಕೊಂಡು ಮಾಡ್ತೀನಿ. ಮೆಜಾರಿಟಿ ನಾನು ನಿಂತ್ಕೊಂಡೇ ಎಲ್ಲ ಮಾಡಿಬಿಡ್ತೀನಿ. ಇಲ್ಲ ನನ್ನ ಕೈಯಲ್ಲಿ ತುಂಬ ಸುಸ್ತಾಗ್ತಾಯಿದೆ, ಮಂತ್ಲಿ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂದರೆ ನಾನು ಕೂತ್ಕೊಂಡೇ ಮಾಡ್ತೀನಿ. ಮಾಡಲ್ಲ ಅಂತ ಯಾವತ್ತೂ ರೇರು. ತುಂಬ ಜ್ವರ ಬಂದರೆ ಬಿಟ್ಟರೆ ನಾನು ಮಾಡೋಕ್ಕೆ ಹೋಗಲ್ಲ, ಹೆಲ್ಪ್ ತೊಗೋತೀನಿ. ಇಲ್ಲಾಂದರೆ ಮೆಜಾರಿಟಿ ನಾನೇ ಮಾಡ್ತೀನಿ. ಆಯಿತಾ. ಸೆಕೆಂಡು ನಾವೇನು ಡಿಲೀಟ್ ಮಾಡಬೇಕು ಅಂದರೆ ಪ್ರೋಕ್ರಾಸ್ಟಿನೇಷನ್. ಅಂದರೆ ಮಾಡೋಣ ಬಿಡು, ಆಮೇಲೆ ಮಾಡೋಣ ಬಿಡು, ನಾಳೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದು. ನಾಳೆ ಅನ್ನೋ ದಿನ ಬರೋದೇ ಇಲ್ಲ, ಆಮೇಲೆ ಅನ್ನೋದು ಬರೋದೇ ಇಲ್ಲ. ಮಾಡೋಣ ಬಿಡು ಅಂದರೆ 2 ಗಂಟೆಯಿಂದ 2:30ವರೆಗೂ ಏನು ಮಾಡೋಣ ಅಂದ್ಕೊಳ್ತೀವಿ. ಇಲ್ಲ 2:30ಗೆ ಮಾಡೋಣ ಅಂದ್ಕೋತೀವಿ. 2:30 ಬಂದಾಗ 3 ಗಂಟೆಗೆ ಮಾಡೋಣ ಅಂದ್ಕೊಳ್ತೀವಿ. ಏನೋ ಒಂದು ಕೆಲಸ ಅಂದ್ಕೊಂಡಿರ್ತೀವಿ, ಅಂದರೆ ಮಾಡಿ ಮುಗಿಸ್ಬಿಡ್ಬೇಕು, ಆಮೇಲೆ ಅನ್ನೋದು ಬರಲ್ಲ. ಸೊ ಅದಕ್ಕೆ ಮಾಡಿ ಮುಗಿಸ್ಬಿಟ್ರೆ ತುಂಬ ಏನೋ ನನ್ನ ಕೈಲಿ ಆಗಲ್ಲ, ಫಿಸಿಕಲಿ ಆಗಲ್ಲ ಅಂದರೆ ಏನೋ ಎಕ್ಸ್ಕ್ಯೂಸ್ ಕೊಡ್ಬೋದು. ನಮ್ಮ ಮೆಂಟಲಿ ನಾವೇ ಸೋಂಬೇರಿತನದಿಂದ ಕುತ್ಕೊಂಡ್ಬಿಟ್ರೆ ಅಂತೂ ಆಮೇಲೆ ಮಾಡೋಣ ಅನ್ನೋದು ಯಾವತ್ತೂ ಆಗಲ್ಲ. ಸೊ ಪ್ರೋಕ್ರಾಸ್ಟಿನೇಷನ್ ಅಂದರೆ ಆಮೇಲೆ ಮಾಡೋಣ ಅಂತ ತಳ್ಳಿ ಹಾಕೋದನ್ನು ನಾವು ಡಿಲೀಟ್ ಮಾಡಬೇಕು ಲೈಫಲ್ಲಿ. ನೆಕ್ಸ್ಟ್ ಈಗ ನೋಡಿ ನಾನು ಅದನ್ನೆಲ್ಲ ಕಟ್ ಮಾಡ್ಕೊಂಡು ಈಗ ಕುಕ್ಕರಲ್ಲಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ, ಹೀರೆಕಾಯಿ ಪಲ್ಯ. ಹೆಂಗೆ ಮಾಡಿಕೊಂಡೆ ಅಂದರೆ ಹೀರೆಕಾಯಿನ ಎಲ್ಲ ಕಟ್ ಮಾಡಿಕೊಂಡೆ, ಕುಕ್ಕರ್ ಇಟ್ಟು ಎಣ್ಣೆ ಹಾಕಿ, ಬೇಕಾದ್ರೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ಬೋದು, ಬಟ್ ನಾನು ಏನೂ ಹಾಕಲಿಲ್ಲ. ಎಣ್ಣೆ ಹಾಕ್ಬಿಟ್ಟು ಡೈರೆಕ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿ, ಉಪ್ಪು, ಅರಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಇದಿಷ್ಟು 1 ವಿಸಲ್ನ ಕೂಗಿಸ್ಕೊಂಡೆ.
ಆಯಿತಾ. ಇನ್ನೊಂದು ಕಡೆ ಬಂದು ನಾನು ಕಡಲೆ ಬೀಜನ ಹುರ್ಕೊಂಡೆ. ಚೆನ್ನಾಗಿ ರೋಸ್ಟ್ ಆಗಬೇಕು, ಲೋ ಫ್ಲೇಮ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಪೌಡ್ರು ಮಾಡಿಕೊಂಡು ಹಾಕಬೇಕು, ಆಯಿತಾ. ಇದು ಆ್ಯಕ್ಚುಯಲ್ ಪ್ರೊಸೀಜರ್. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅದು ವಿಸಿಲ್ ತಣ್ಣಗಾದ್ಮೇಲೆ, ಆಯಿತಾ, ತಣ್ಣಗಾದ್ಮೇಲೆ ಬಾಣಲಿಗೋ ಅಥವಾ ಕುಕ್ಕರಲ್ಲೇ ಪೌಡ್ರು ಮಾಡ್ಕೊಂಡಿರ್ತೀವಲ್ವ ಕಡಲೆ ಬೀಜ ಎಲ್ಲ, ಅದನ್ನು ಹಾಕಿಬಿಟ್ಟು ಬೇಕಾದ್ರೆ ಸಾಂಬಾರು ಪುಡಿ, ಖಾರದ ಪುಡಿ, ಸ್ವಲ್ಪ ಸಕ್ಕರೆನೋ ಇಲ್ಲ ಬೆಲ್ಲನೋ ಹಾಕಿದರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಾನು ಹಾಗೆ ಮಾಡೋಣ ಅಂತಲೇ ಎಲ್ಲ ಹುರ್ಕೊಂಡೆ, ಕಡಲೆ ಬೀಜ ಎಲ್ಲ ಹುರ್ಕೊಂಡೆ. ಬಟ್ ನೋಡಿದೆ ಒಂದು ವಾರದ ಹಿಂದೆ ಒಂದು ಚಟ್ನಿ ಪುಡಿ ಮಾಡಿ ಇಟ್ಟಿದ್ದೆ, ಕಡಲೆ ಬೀಜ ಚಟ್ನಿ ಪುಡಿನೇ. ಅದನ್ನು ಫಸ್ಟ್ ಯೂಸ್ ಮಾಡ್ಕೊಂಬಿಡೋಣ. ಸುಮ್ಮನೆ ಉಪ್ಪಿಟ್ಟು ಮಾಡಿದ್ರೆ ಅದು ಯೂಸ್ ಆಗುತ್ತೆ. ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಚಟ್ನಿ ಪುಡಿ ಇರಲೇಬೇಕು. ಈಗ ಸದ್ಯಕ್ಕಂತೂ ನಾನು ಉಪ್ಪಿಟ್ಟು ಮಾಡೋ ಸೀನ್ ಇಲ್ಲ. ಉಪ್ಪಿಟ್ಟು ಮಾಡಿದಾಗ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಅಂತ, ಹೆಂಗಿದ್ರು ಆ ಕಡಲೆ ಬೀಜದ ಪೌಡ್ರ್ ಹಾಕಬೇಕಲ್ಲ, ಚಟ್ನಿ ಪುಡಿನೇ ಹಾಕ್ಬಿಡೋಣ ಅಂತ ಚಟ್ನಿ ಪುಡಿ ಹಾಕ್ಬಿಟ್ಟಿದ್ದೆ. ಸೊ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಏನೋ ಮಾಡೋಕ್ಕೆ ಹೋಗಿ ಏನೋ ಆದರೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಾಗಿತ್ತು. ಆ ಚಟ್ನಿ ಪುಡಿ ಮಾಮೂಲಿ ಕಡಲೆ ಬೀಜ ಹುರ್ಕೊಂಡು ಅದಕ್ಕೆ ಒಣಮೆಣ್ಸಿನ್ಕಾಯಿ ಅಲ್ಲ, ಖಾರದ ಪುಡಿ, ಉಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ, ಮೇಯ್ನಾಗಿ ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕಿ ಡ್ರೈ ಪೌಡ್ರ್ ಮಾಡ್ಕೊಂಡಿದ್ದೆ. ಸೊ ಅದನ್ನೇ ಹಾಕ್ಬಿಟ್ನಲ್ಲ, ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬಂದಿತ್ತು. ಸೊ ಆಯಿತಾ, ಒಂದೊಂದ್ಕೊಂದು ಅಲ್ಲೇ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ ನಾನು. ಅಲ್ಲಿ ಏನದು ಈರುಳ್ಳಿ ಎಲ್ಲ ಸಿಪ್ಪೆ ತೆಗೆದ್ಕೊಂಬಿಟ್ಟೆ. ಅಂದರೆ ಕುತ್ಕೊಂಡು ಏನೇನಾಯಿತು ಅಲ್ಲಿ ವಿಸಿಲ್ ಕೂಗ್ತಾ ಇತ್ತು, ಅಲ್ಲಿ ನಿಂತ್ಕೊಂಡು ಮಾಡುವಂಥ ಕೆಲಸ ಏನಿಲ್ಲ. ಇಲ್ಲಿ ನೋಡಿ, ನಾನು ಇಲ್ಲಿ ಬೇಕಾದ್ರೆ ನಾನು ಹೇಳಿದ್ನಲ್ಲ ಸಾಸಿವೆ ಒಗ್ಗರಣೆ ಕೊಟ್ಕೋಬೋದು, ಬಟ್ ನಾನು ಡೈರೆಕ್ಟಾಗಿ ಎಲ್ಲ ಹಾಕ್ಬಿಟ್ಟಿದ್ದೆ. ಪಟ ಅಂತ ಕೆಲವು ಸತಿ ಮಾಡಿಬಿಡ್ಬೇಕು ಅಂದರೆ ಒಗ್ಗರಣೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ಈ ಕಡಲೆ ಬೀಜದ ಹಾಕ್ತೀವಿ ಅಂದರೆ ನೀವು ಹೆಂಗೆ ಮಾಡಿದ್ರೂ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಸ್ಟಾರ್ಟಿಂಗ್ಗೆ ನಾನು ಚಪಾತಿ ಜೊತೆ ನಂಚ್ಕೊಳ್ಬೇಕಾದ್ರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿತ್ತು ಅಲ್ವಾ, ಆ ರೀತಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಎಳೆಯದಿತ್ತು. ಹೀರೆಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ರೆಸಿಪಿ ಸೋರೆಕಾಯಲ್ಲೂ ಮಾಡ್ಬೋದು, ಅದನ್ನು ತುಂಬ ಚೆನ್ನಾಗಿ ಬರುತ್ತೆ. ಥರ್ಡ್ ಪಾಯಿಂಟು, ಲೈಫಿಂದ ಏನು ಡಿಲೀಟ್ ಮಾಡಬೇಕು ಅಂದರೆ ಸೋಂಬೇರಿತನ, ಲೇಜಿನೆಸ್ಸು. ಕೂತಿದ್ದ ಜಾಗದಲ್ಲೇ ಕೂತ್ಕೊಳ್ಳೋಂಥದ್ದು, ಕೆಲಸ ಮಾಡದೆ ಎಷ್ಟೊಂದು ರಾಶಿ ಪಾತ್ರೆಗಳು, ಎಷ್ಟೊಂದು ರಾಶಿ ಬಟ್ಟೆ ಮಡ್ಚೋದಿರುತ್ತೆ, ಬಟ್ಟೆ ಒಗೆಯೋದಿರುತ್ತೆ, ಕ್ಲೀನ್ ಮಾಡೋದಿರುತ್ತೆ, ಅಡುಗೆ ಮಾಡೋದಿರುತ್ತೆ. ಆದರೂ ಕೂಡ ಸೋಂಬೇರಿತನದಿಂದ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಈ ಲೇಜಿನೆಸ್ನ ಫಸ್ಟು ಲೈಫಿಂದ ತೆಗಿಬೇಕು. ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಗೊತ್ತಾ. ನಮಗೆ ನಾವೇ ಇಲ್ಲಪ್ಪ ಟೈಮ್ ಇಟ್ಕೊಂಬಿಡ್ಬೇಕು, ಈ ಟೈಮ್ ಅಷ್ಟೊತ್ತಿಗೆ ನಾನು ಮುಗಿಸ್ಬೇಕು ಅಂತ ನಾವು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಒಂದು ಪ್ರೆಷರ್ ಇರಬೇಕು ನಮಗೆ. ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ, ಏನು ಟೈಮ್ ಲಿಮಿಟ್ ಇಲ್ಲ ಅಂದರೆ ಯಾವಾಗ ಎಷ್ಟೊತ್ತಿಗೆ ಏನು ಕೆಲಸ ಮಾಡಿದ್ರೂ ಆಗೋಗುತ್ತೆ ಅಂತ ತಲೆಯಲ್ಲಿ ಎತ್ಕೊಂಡ್ಬಿಟ್ರೆ ಲೇಜಿನೆಸ್ಸು ಆಟೋಮೆಟಿಕ್ಕಾಗಿ ಬರುತ್ತೆ. ನನ್ನ ವಿಷಯದಲ್ಲೂ ಹಂಗೆ ಆಗೋದು. ಸೊ ಅದಕ್ಕೆ ನಾನು ಟೈಮ್ ಲಿಮಿಟ್ ಇಟ್ಕೊಂಡ್ಬಿಡ್ತೀನಿ. ಈಗ ಸ್ಯಾಟರ್ಡೇವರೆಗೂ ಒಳ್ಳೆ ಕೀ ಕೊಟ್ಟು ಗೊಂಬೆ ಥರ, ರೋಬೋ ಥರ ಪಟ ಕೆಲಸ ಮಾಡ್ತಾ ಇರ್ತೀವಿ. ಸಂಡೇ ಬಂದಿದ ತಕ್ಷಣ ಏನೋ ಒಂದು ಸ್ವಿಚ್ ಆಫ್ ಆಗೋಗುತ್ತೆ ಮೂಡು. ಅಯ್ಯೋ ರಿಲ್ಯಾಕ್ಸ್ ಮಾಡೋಣ ಬಿಡು, ಅಯ್ಯೋ ಮಾಡಿದ್ರೆ ಆಯಿತು ಅನಿಸ್ತಾ ಇರುತ್ತೆ. ಆಮೇಲೆ ಅನಿಸುತ್ತೆ ಇಲ್ಲಪ್ಪ, ನಾನು ಬೇರೆ ದಿನ ಥರನೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಆ ಥರ 4:15ಗೆಲ್ಲ ಎದ್ದೇಳಲ್ಲ, ಯಾಕೆಂದರೆ ಬಾಡಿಗೂ ರೆಸ್ಟ್ ಬೇಕು. ಒಂದು 6:30 7 ಎದ್ದೇಳ್ತೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳು ಹೇಳ್ಬಾರ್ದು, 7 ಗಂಟೆಗೆ ಎದ್ದೇಳ್ತೀನಿ. ಈ ನಡುವೆ ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ ಅನ್ಬೋದು, ಏಕೆಂದರೆ ಸಂಡೇಸು ಹಸ್ಬೆಂಡು ಅಲ್ಲಿ ಸೈಟ್ ಹತ್ರ ಹೋಗ್ತಾರಲ್ಲ, ತಿಂಡಿ ಮಾಡ್ಕೊಳ್ಳೋದು, ಅಥವಾ ತಿಂಡಿ ಬೇಡ ಅಂದರೂ ಅದು ನಾನು ಮಾಲ್ಟ್ ಪೌಡ್ರ್ ಮಾಡಿದ್ನಲ್ಲ, ಸಿರಿಧಾನ್ಯದೆಲ್ಲ ಹಾಕ್ಬಿಟ್ಟು, ಕಾಳುಗಳೆಲ್ಲ ಹಾಕ್ಬಿಟ್ಟು ಮಾಲ್ಟ್ ಪೌಡ್ರ್ ಮಾಡಿದ್ನಲ್ಲ, ಅದನ್ನು ಮಾಡಿ ಕೊಟ್ಬಿಡ್ತೀನಿ. ಸೊ ಅದನ್ನು ಮಾಡೋಕ್ಕಾನ ಬೇಗ ಎದ್ದೇಳಬೇಕಲ್ಲ ಅಂತ ಎದ್ಬಿಡ್ತೀನಿ. ಆಗ ಬೇಗ ಕೆಲಸಗಳಾಗೋಗ್ತದೆ. ಒಂದು ಸತಿ ನಾವು 7 ಗಂಟೆಗೆ ಎದ್ದಿದ್ದೀವಿ, 8 ಗಂಟೆ 9 ಗಂಟೆಗೆ ತಿಂಡಿ ಮಾಡ್ತೀವಿ, ಆಮೇಲೆ ಮಾಡ್ತೀವಿ ಅಂದರೆ 11 ಗಂಟೆ 12 ಗಂಟೆ ಅಲ್ಲಿ ಅಡುಗೆ ಅಡುಗೆ ಮನೆಯಲ್ಲೇ ಆಗಿಬಿಡುತ್ತೆ, ಬೇರೆ ಕೆಲಸಗಳಾಗಲ್ಲ. ಸೊ ಸಂಡೇಸ್ ಬಂದು ಸ್ವಲ್ಪ ಧೂಳೆಲ್ಲ ಕೊಡೋದು, ಅದು ಇದು ತೊಳ್ಕೊಳ್ಳೋದು, ಇಲ್ಲ ಡೀಪ್ ಕ್ಲೀನಿಂಗ್ ಎಲ್ಲ ವೀಕೆಂಡ್ಸಲ್ಲಿ ಇಟ್ಕೊಂಡಿರ್ತೀನಿ ನಾನು, ವೀಕ್ ಡೇಸಲ್ಲಿ ಆಗಲ್ಲ ಅಂತ. ಸೊ ಆ ಕೆಲಸ ಮಾಡ್ಕೊಂಬಿಡ್ಬೇಕು. ಲೇಜಿನೆಸ್ನ ತೋರ್ಸೋಕ್ಕೆ ಹೋಗಬಾರ್ದು, ಆ್ಯಕ್ಟಿವ್ ಆಗಿದ್ದರೆ ಆದಷ್ಟು ಒಳ್ಳೆಯದು. ಲೇಜಿನೆಸ್ನ ಥರ್ಡ್ ಪಾಯಿಂಟು, ಲೇಜಿನ ಡಿಲೀಟ್ ಮಾಡಬೇಕು. ಈಗ ನೋಡಿ, ನಾನು ಬಸ್ಸಾರು ಮಾಡ್ತೀನಿ ಅನ್ನಲ್ಲ, ಹೆಂಗೆ ಮಾಡಿದೆ ಗೊತ್ತಾ ಇವತ್ತು. ಅದು ಎಲ್ಲ ಬೇಯಿಸ್ಕೊಂಡಿದ್ನಲ್ಲ, ಅದು ಕಟ್ಟಿರುತ್ತಲ್ಲ ಅಂದರೆ ನೀರಿನ ಪಾಟು, ಅದೆಲ್ಲ ಸಪ್ರೇಟ್ ಮಾಡಿಕೊಂಡೆ. ಕಾಳು ಸೊಪ್ಪು ಸಪ್ರೇಟ್ ಮಾಡಿಕೊಂಡೆ. ಮಿಕ್ಸಿಗೆ ಹಸಿದೇ ಎಲ್ಲ ಹಾಕ್ಬಿಟ್ಟೆ, ಆಯಿತಾ, ನೋಡೋಣ ಹೆಂಗಾಗುತ್ತೆ ಅಂತ. ಹಸಿ ಕಾಯಿ, ಹಸಿ ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮೆಣಸು, ಕೊತ್ತಂಬರಿ, ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಬಿಟ್ಟೆ, ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡೆ. ಆಮೇಲೆ ಒಗ್ಗರಣೆ ಹಾಕಿದೆ. ಪಾತ್ರೆ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಅದೇನು ರುಬ್ಕೊಂಡಿದ್ನಲ್ಲ ಅದನ್ನು ಹಾಕಿ, ಆಮೇಲೆ ಈರುಳ್ಳಿನೂ ಹಾಕಿದೆ ಒಗ್ಗರಣೆಗೆ. ಚೆನ್ನಾಗಿ ರೋಸ್ಟ್ ಮಾಡಿದೆ, ಯಾಕೆಂದರೆ ನಾನು ಫಸ್ಟೇ ಫ್ರೈ ಮಾಡ್ಕೊಂಡಿರಲಿಲ್ವಲ್ಲ, ಈರುಳ್ಳಿ ಅದೆಲ್ಲ ಫಸ್ಟೇ ಫ್ರೈ ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಅದೇನು ರುಬ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸಿ, ಆಮೇಲೆ ಅದೇನು ನೀರು ಬಸ್ಕೊಂಡಿದ್ವಲ್ವ ಬಸ್ಸಾರಿಗೆ ಅಂತ, ಆ ಕಾಳಿಂದ ಬಂದಿರೋದು, ಅದನ್ನು ಹಾಕಿ ಉಪ್ಪು ಹುಳಿ ಖಾರ, ಆಮೇಲೆ ಹುಣಸೆಹಣ್ಣು ಹಾಕಿದ್ದೆ, ಮಿಕ್ಸಿಗೆ ಹುಣಸೆಹಣ್ಣು ಹಾಕಿದ್ದೆ.
ಇದನ್ನೆಲ್ಲ ಆಮೇಲೆ ನೀರೆಲ್ಲ ಮಿಕ್ಸ್ ಮಾಡಿ, ಅಂದರೆ ಅದು ಬೇಯಿಸ್ಕೊಂಡಿರೋಂಥ ನೀರೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. 2 ಡಿಫ್ರೆಂಟ್ ಟೇಸ್ಟು. ಒಂದು ಸತಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿತ್ತು. ಒಂದೊಂದು ಸತಿ ಹುರಿಯೋಕ್ಕೆ ಎಲ್ಲ ಟೈಮ್ ಆಗೋಲ್ಲ, ಈ ರೀತಿ ದಿಢೀರಾಗಿ ಮಾಡ್ಕೋಬೋದು ಅಂದರೆ ಎಲ್ಲ ಹಸಿದೆ ಹಾಕಿ ಮಿಕ್ಸಿ ಮಾಡಿಬಿಟ್ಟು ಈ ರೀತಿ ಬಸ್ಸಾರು ಥರ ಮಾಡ್ಕೋಬೋದು. ಆಯಿತಾ. ನಾನು ಹೇಳಿದ್ನಲ್ಲ ನಾನಿವತ್ತು ಕಡಲೆ ಬೀಜ ಹುರ್ಕೋತಾ ಇದ್ದೀನಿ ಅಂತ. ನೋಡಿ ಈಗ ಹುರ್ಕೊತಾ ಇದ್ದೆ, ಬಟ್ ಆಮೇಲೆ ಅನಿಸ್ತು ಅದೇ ಚಟ್ನಿ ಪುಡಿನೇ ಹಾಕ್ಬೋಣ ಅಂತ ಅದೇ ಹಾಕಿದೆ. ಇದನ್ನು ಹಾಗೆ ಮಕ್ಕಳಿಗೆ, ಹಸ್ಬೆಂಡ್ಗಂತೂ ಕಡಲೆ ಬೀಜ ಅಂದರೆ ಪ್ರಾಣ. ಹಾಗೆ ಹುರಿದ್ಬಿಟ್ಟು ಕೊಟ್ಬಿಟ್ರೆ ಅಂತೂ ತುಂಬ ಖುಷಿಯಿಂದ ತಿಂದ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಹುರಿದು ಕೊಟ್ಟೆ, ಆಮೇಲೆ ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕಿದೆ. ನೋಡಿ ಇಲ್ಲಿ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಅದು ಬೇಯಿಸ್ಕೊಂಡಿದ್ದಕ್ಕೆ ಮಾಮೂಲಿ ಈರುಳ್ಳಿ, ಎಣ್ಣೆ, ಸಾಸಿವೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಇದು ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಒಗ್ಗರಣೆ ಹಾಕಿದ್ದೀನಿ. ಮತ್ತು ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಏನು ಅಂದ್ಕೊಂಡೆ ಅಂದರೆ ಮೆಂತ್ಯ ಸೊಪ್ಪು ಕಹಿ ಬರ್ಬೋದೇನೋ ಅಂದ್ಕೊಂಡು ಹಾಕಿದೆ ಜಾಸ್ತಿ. ಹಿಂಗಿದ್ರೂ ಈರುಳ್ಳಿ ಕಾಯಿ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತಲ್ವ, ಅದಕ್ಕೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ಹಾಕಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಬೇಕಾದ್ರೆ ಕಡಿಮೆನೂ ಹಾಕ್ಕೋಬೋದು, ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಆ್ಯಕ್ಚುಲಿ ಏನು ಗೊತ್ತಾ, ಈ ರೀತಿ ಕಾಯಿ ತುರಿಯೋ ಬದಲು ಹಿಂದಿನ ಕಾಲದಲ್ಲೆಲ್ಲ ನಮ್ಮಮ್ಮ ಎಲ್ಲ ಮಾಡ್ತಾರೆ, ನಮ್ಮ ಅತ್ತೆ ಎಲ್ಲ ಕುತ್ಕೊಂಡು ತುರಿತಾರಲ್ಲ, ಅಂಥ ಕಾಯಿ ಚೆನ್ನಾಗಿರುತ್ತೆ. ಅದು ಬ್ಲ್ಯಾಕ್ ಎಲ್ಲ ಪಾರ್ಟ್ ಬರೋಲ್ಲ, ಬರೀ ಬಿಳಿದು ಬರುತ್ತಲ್ಲ, ಆ ಥರ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ನನಗೆ ಆ ಥರ ಮನೆಯಲ್ಲೂ ಇಲ್ಲ ತುರಿಯೋದು, ನನಗೆ ಬರೋದು ಇಲ್ಲ ಆ ಥರ ಕಾಯಿ ತುರಿಯೋಕ್ಕೆ. ನಾನು ಅನ್ಕೋತೀನಿ ಕಲಿಬೇಕು, ಆ ಥರದ್ದೊಂದು ತಂದ್ಕೋಬೇಕು ಅಂತ. ನೋಡೋಣ, ಮುಂದೆ ತಂದುಕೊಡ್ತೀನಿ. ಆ ಥರ ತುರಿದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಇಲ್ಲಿ ಬಸ್ಸಾರು ಕುದೀತಾ ಇದೆ, ಒಳ್ಳೆ ಫ್ಲೇವರು. ಆಮೇಲೆ ಇಲ್ಲಿ ಕುಕ್ಕರ್ ವಿಸಿಲ್ ಕೂಗಿಸ್ಕೊಂಡೆ. ಆಮೇಲೆ ಹೇಳಿದ್ನಲ್ಲ ಸಾಂಬಾರು ಪುಡಿ, ಖಾರದ ಪುಡಿ, ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅನಿಸುತ್ತೆ, ಉಪ್ಪು ಹಾಕಿದೆ ಅನಿಸುತ್ತೆ. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದೆ, ಬೆಲ್ಲನೂ ಹಾಕ್ಕೋಬೋದು. ಆಮೇಲೆ ಅದೇ ಚಟ್ನಿ ಪುಡಿ ಹಾಕಿದ್ದೀನಿ. ನೀವು ಚಟ್ನಿ ಪುಡಿ ಇಲ್ಲ ಅಂದರೆ ಹುರಿದಿರುವಂಥ ಕಡಲೆ ಬೀಜನೇ ಫ್ರೈ ಮಾಡಿ ಹಾಕ್ಕೊಂಬಿಡಿ. ಸೂಪರ್ ಅಂದರೆ ಸೂಪರು. ದೋಸೆಗೂ ಸೂಪರು, ಚಪಾತಿಗೂ ಸೂಪರು, ಸಕ್ಕತ್ತಾಗಿತ್ತು ಟೇಸ್ಟು. ನೆಕ್ಸ್ಟು 4th ಪಾಯಿಂಟು ಲೈಫಿಂದ ಏನು ಡಿಲೀಟ್ ಮಾಡಬೇಕು ಅಂದರೆ ಡಿಸಿಪ್ಲಿನ್ ಇಲ್ಲದೆ ಇರೋದು. ಡಿಸಿಪ್ಲಿನ್ ಅಂದರೆ ಎದ್ದಿದ ತಕ್ಷಣ ಬೆಳಗ್ಗೆ ಎದ್ದೇಳೋದ್ರಿಂದಲೇ ನಮ್ಮ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ. ಏನೋ ಬೇಕಾಬಿಟ್ಟಿ ಮಾಡೋದು, ಏನೋ ಒಂಥರ ಎನರ್ಜಿನೇ ಇರಲ್ಲ, ಏನೂ ಇಂಟ್ರೆಸ್ಟೇ ಇಲ್ಲ ಯಾವುದ್ರ ಮೇಲೇನೂ, ಒಂದು ಟೈಮ್ ಅಂತ ಇರಲ್ಲ ಯಾವ ಕೆಲಸ ಮಾಡೋಕ್ಕೆ. ಆ ಟೈಮಲ್ಲಿ ಆ ಕೆಲಸ ಮಾಡಿಬಿಡ್ಬೇಕು ಅಂತ ತಲೆಯಲ್ಲಿ ಇದ್ಬಿಡ್ಬೇಕು. ಆ ತಲೆಯಲ್ಲಿ ಇರೋದ್ರನ್ನೇ ಡಿಸಿಪ್ಲಿನ್ ಅಂತ ಹೇಳೋದು. ಸ್ಟಾರ್ಟಿಂಗ್ ಆ ಮಿಲ್ಟ್ರಿ ಜರ್ನಲ್ಗೆಲ್ಲ ಹೋಲಿಸ್ತೀವಿ ನೋಡಿ, ಮಿಲ್ಟ್ರಿ ಜರ್ನಲ್ ಥರ ಆಡಬೇಡ ಅಂದರೆ ಅಷ್ಟು ಡಿಸಿಪ್ಲಿನ್ಡ್ ಆಗಿರಬೇಡ, ಇರಬೇಕು, ತುಂಬಾ ಇರಬಾರ್ದು. ಬಟ್ ಹಾಗಂತ ಡಿಸಿಪ್ಲಿನೇ ಇಲ್ಲ ಲೈಫಲ್ಲಿ ಅಂದರೆ ನಾವು ಏನೂ ಟೈಮ್ ಸರಿಯಾಗಿ ಮಾಡೋದೇ ಇಲ್ಲ. ಸೊ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲದೆ ಇರಬಾರ್ದು, ಅದನ್ನು ಡಿಲೀಟ್ ಮಾಡಿಬಿಡ್ಬೇಕು. ಫಸ್ಟು ಲೈಫಲ್ಲಿ ಡಿಸಿಪ್ಲಿನ ತಂದ್ಕೋಬೇಕು. ಆಮೇಲೆ 5th ಪಾಯಿಂಟ್ ಬಂದು ಯೋಚನೆ ಮಾಡ್ಕೊತಾನೆ ಕೂತ್ಕೊಂಡ್ಬಿಡೋದು. ಏನೋ ಒಂದು ಆಯಿತು, ಯಾರೋ ಏನಂದರು, ಏನೋ ಒಂದು ಇನ್ಸಿಡೆಂಟ್ ಆಗೋಯಿತು ಲೈಫಲ್ಲಿ, ಏನೋ ಆಯಿತು ಅಂದ್ಕೊಂಡ್ರೆ ಅದ್ರ ಬಗ್ಗೆನೇ ಪದೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಕೆಲಸ ಆಗುತ್ತೆ? ಯಾವ ಕೆಲಸನೂ ಆಗಲ್ಲ. ಈ ಕಡೆ ತಲೆಯಲ್ಲೂ ಫುಲ್ಲು ತಲೆ ಓಡ್ತಾ ಇರುತ್ತೆ, ತಲೆ ಕೆಟ್ಟು ಚಿಂದಿಯಾಗೋಗಿರುತ್ತೆ, ತಲೆನೋವು ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿ ಮನೇಲೆಲ್ಲ ಫುಲ್ಲು ಕೆಲಸಗಳು. ಈ ರೀತಿ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸ ಆಗುತ್ತೆ ಯೋಚನೆ ಮಾಡಿ. ಅದು ಫಸ್ಟು ತಲೆಯಿಂದ ತೆಗ್ದುಬಿಡ್ಬೇಕು. ಲೈಫಲ್ಲಿ ಡಿಲೀಟ್ ಮಾಡಬೇಕು ಏನು ಅಂದರೆ ಥಿಂಕ್ ಮಾಡ್ಕೊಂಡು ಕೂತ್ಕೊಬಾರ್ದು. ಮುಗೀತಾ, ಅದಕ್ಕೇನು ಸೊಲ್ಯೂಷನ್ ಹುಡುಕಬೇಕು, ಮುಂದೆ ಹೋಗ್ತಾ ಇರಬೇಕು. ಇನ್ನು ನಾವು ಅಂದ್ಕೊಂಡಂಗೆಲ್ಲ ಲೈಫಲ್ಲಿ ಆಗ್ತಾ ಇರುತ್ತೆ, ಅನ್ಎಕ್ಸ್ಪೆಕ್ಟೆಡೇ ಆಗೋದು. 90% ನಾವು ಏನು ಅಂದ್ಕೊಂಡಿರಲ್ಲ ಅದನ್ನೇ ಆಗೋದು. ಸೊ ಅದು 90% ಯೋಚನೆ ಮಾಡ್ಕೊತಾನೆ ಕೂತ್ಕೊಂಡ್ಬಿಡ್ತೀವ. ಏನು ಹುಡುಕಬೇಕು, ಪರಿಹಾರ ಹುಡುಕಬೇಕು, ನಮ್ಮ ಕೈಯಲ್ಲಿದ್ದರೆ ಚೇಂಜ್ ಮಾಡಬೇಕು, ಸೊಲ್ಯೂಷನ್ ಹುಡುಕಬೇಕು, ಮುಂದೆ ಹೋಗ್ತಾ ಇರಬೇಕು. ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಮನೆ ತುಂಬ ಕೆಲಸ ಇಟ್ಕೊಂಡು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದೆ, ನಮ್ಮ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದೆ, ಹೆಲ್ತ್ ಹಾಳು ಮಾಡಿಕೊಂಡು ಇದನ್ನೆಲ್ಲ ಮಾಡೋದು ಕರೆಕ್ಟಾ? ಸೊ ಥಿಂಕಿಂಗ್ ಆ್ಯಂಡ್ ಸಿಟ್ಟಿಂಗ್, ಯೋಚನೆ ಮಾಡ್ಕೊಂಡು ಕೂತ್ಕೋದನ್ನ ಫಸ್ಟು ಡಿಲೀಟ್ ಮಾಡಿಬಿಡ್ಬೇಕು. ಇಲ್ಲಿ ನೆಕ್ಸ್ಟ್ ನಾನು ಏನು ಮಾಡಿದೆ, ಈಗ ಪಲ್ಯ ಮಾಡೋದನ್ನ, ಬಸ್ಸಾರು ಪಲ್ಯ ಮಾಡೋದನ್ನ, ಸಾಂಬಾರು ಮಾಡೋದನ್ನ, ಈಗ ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಹೀರೆಕಾಯಿ ಪಲ್ಯ ಆಯಿತಾ. ನೆಕ್ಸ್ಟು ಅಲ್ಲಿ ಏನು ಅಂದರೆ ಹಂಗೆ ತಿನ್ಕೊತ ಏನದು ಕಷಾಯ ಕುಡಿದೆ. ಎದ್ದಿದ ತಕ್ಷಣ ಜೀರಿಗೆ ಕಷಾಯ ಮತ್ತು ಕರ್ಬೇವಿನ ಸೊಪ್ಪಿನ ಕಷಾಯ ಮಾಡ್ಕೊಂಡಿದ್ದೆ, 2 ಪೌಡ್ರ್ ಮಾಡ್ಕೊಂಡಿದ್ದೀನಿ. ಆ ಕಷಾಯ ಕುಡ್ಕೊಂಡೆ. ಹಂಗೆ ಟೈಮ್ ಇರಲ್ಲಲ್ಲ ಫ್ರೆಂಡ್ಸ್, ಆಮೇಲೆ ಮಾಡ್ಕೋಬೇಕಲ್ಲ, ನಮಗೋಸ್ಕರ ನಾವು ಮಾಡ್ಕೋಬೇಕಲ್ವ. ಹಾಗೆ ಕೂತ್ಕೊಂಡು ಹಾಗೆ ಕುಡಿತಾ ಇರೋದಷ್ಟೇ. ಕೆಲಸನೂ ಆಗ್ತಾಯಿರುತ್ತೆ, ನಮ್ಮ ಬಗ್ಗೆ ನಾವು ಕೇರ್ ತೊಗೋತೀವಿ. ಆಮೇಲೆ ಮನೆಯವ್ರಿಗೆಲ್ಲನೂ ಡ್ರೈ ಫ್ರೂಟ್ಸು, ಯಾವುದದು ಬಾದಾಮಿ ಗೋಡಂಬಿ ಉಪ್ಪಲ್ಲಿ ಫ್ರೈ ಮಾಡಿದ್ದೆ. ಏನು ಸಕ್ಕತ್ತಾಗಿತ್ತು ಗೊತ್ತಾ. ಒಂದು 2 ಇಡೀ ಉಪ್ಪು ಹಾಕಿ ಬಾಣಲಿಯಲ್ಲಿ, ಆಮೇಲೆ ಬಾದಾಮಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ, ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿ, 10 ನಿಮಿಷ ಆದಮೇಲೆ ಆಫ್ ಮಾಡಿ ಆ ಉಪ್ಪಲ್ಲೇ ಬಿಟ್ಬಿಡಿ ಅದನ್ನು, ಬಾದಾಮಿನ
ಆಯಿತಾ. ಎಷ್ಟು ಚೆನ್ನಾಗಿ ಕ್ರಂಚಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ ಇದನ್ನು. ಹಸಿಯಾಗಿ ತಿನ್ನಬೇಕು ಅಂದರೆ ಬೇಜಾರು, ಅಂದರೆ ಒಂದು ನೆನೆಸ್ಕೊಂಡು ತಿನ್ನಬೇಕು. ನೆನೆಸಿನೂ ಕೊಡ್ತೀನಿ ಕೆಲವು ಸತಿ, ಮೆಜಾರಿಟಿ ಹಂಗೆ ಕೊಡೋದು. ಬಟ್ ಇದು ಈ ರೀತಿ ಮಾಡ್ಕೊಂಬಿಟ್ರೆ ಅಂತೂ 10 ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ತಿನ್ನಬಾರ್ದು ಅಷ್ಟೊಂದು ಡ್ರೈ ಫ್ರೂಟ್ಸ್ ಎಲ್ಲ, ಬಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ತುಂಬ ಕ್ರಂಚಿಯಾಗಿ, ಅಲ್ಲಲ್ಲಿ ಜಾಸ್ತಿ ಉಪ್ಪು ಹಿಡಿಯಲ್ಲ, ಲೈಟಾಗಿ ಉಪ್ಪು ಹಿಡ್ತಿರುತ್ತೆ. ಆಮೇಲೆ ಉಪ್ಪನ್ನು ನೀಟಾಗಿ ಎತ್ತಿಟ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಟೈಮ್ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಇದೇ ರೀತಿ ಕಡಲೆ ಬೀಜನ ಹುರ್ಕೋಬೋದು, ಕ್ಯಾಶ್ಯೂ ನಟ್ ಅಂದರೆ ಗೋಡಂಬಿನ ಹುರ್ಕೋಬೋದು, ಈ ರೀತಿ ಎಲ್ಲ ಮಾಡ್ಕೋಬೋದು. ನೆಕ್ಸ್ಟು ಬಂದು 6th ಪಾಯಿಂಟು, ಲೈಫಲ್ಲಿ ಕಮಿಟ್ಮೆಂಟ್ ಇಲ್ಲದೆ ಇರೋದು. ಯಾವುದು ಜವಾಬ್ದಾರಿನೇ ತೊಗೊಳ್ದೆ, ಇರ್ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಲ್ವ, ಆ ಥರ ಇರೋದು. ಒಂದು ಕಮಿಟ್ಮೆಂಟ್ ಇಟ್ಕೋಬೇಕು, ನಾನು ಇಷ್ಟನ್ನು ಏನಾದರೂ ಅಚೀವ್ ಮಾಡ್ಕೋಬೇಕು, ಇಷ್ಟು ಸೇವ್ ಮಾಡಬೇಕು. ಕಮಿಟ್ಮೆಂಟೇ ಇಲ್ಲ ಲೈಫಲ್ಲಿ ಅಂದರೆ ನಾವು ಏನು ಅಚೀವ್ ಮಾಡೋಕ್ಕಾಗಲ್ಲ. ಏನು ಅಂದರೆ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳ್ತೀವಿ. ಹೆದ್ರುಕೋತಾರೆ ಯಾರು ಏನಾದ್ರು ಜವಾಬ್ದಾರಿ ಮನೆ ಜವಾಬ್ದಾರಿ ತೊಗೊಳ್ಳೋವಂಥದ್ದು. ಇಲ್ಲ, ನನ್ನ ಮನೆ ಇದು, ನಾನು ಉಳಿತಾಯ ಮಾಡ್ಕೋಬೇಕು, ನಾನು ನೋಡ್ಕೋಬೇಕು, ಅವ್ರ ಆರೋಗ್ಯ ಎಲ್ಲ ನಾನು ನೋಡ್ಕೋಬೇಕು. ಅವರೆಲ್ಲ ಹೋಗ್ತಾರೆ ಅಂತ ಕೆಲ್ಸಕ್ಕೆ ಹೋಗ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಕಮಿಟೆಡ್ ಆಗಿರ್ಬೇಕು ನಾವು. ಅಂದರೆ ಜವಾಬ್ದಾರಿ ತೊಗೋಬೇಕು, ಅದರ ಕೇರ್ಲೆಸ್ ಆಗಿರಬಾರ್ದು ಲೈಫಲ್ಲಿ. ಆಮೇಲೆ ಇದರಿಂದನೇ ಎಲ್ಲರಿಗೂ ಇರಿಟೇಷನು, ಫ್ಯಾಮಿಲಿ ಸ್ವಲ್ಪ ಡಿಸ್ಟರ್ಬ್ ಆಗೋಗುತ್ತೆ. ನಾವು ಆ್ಯಕ್ಟಿವ್ ಆಗಿರಬೇಕು, ನಾವು ರೆಸ್ಪಾನ್ಸಿಬಲ್ ಆಗಿರಬೇಕು. ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಕರೆಕ್ಟಾಗಿ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್ ಬಂದು ಡಿಪೆಂಡೆನ್ಸು. ಎಲ್ಲದಕ್ಕೂ ಎಲ್ಲರ ಮೇಲೂ ಡಿಪೆಂಡೆನ್ಸು. ನಾವು ಯಾವಾಗ ಇಂಡಿಪೆಂಡೆಂಟ್ ಆಗೋದು? ಒಂದು ಸತಿ ನಾನು ವೀಡಿಯೋನೂ ಮಾಡಿದ್ದೆ ಅದ್ರ ಬಗ್ಗೆ. ಒಬ್ಬರ ಮೇಲೆ ಡಿಪೆಂಡ್ ಆಗೋದನ್ನು ಫಸ್ಟೇ ನಿಲ್ಲಿಸಬೇಕು. ನಮಗೆ ಧೈರ್ಯ ಬರುತ್ತೆ. ಏನಾದರೂ ಬೇಕು ಅಂದರೆ ಹೊರಗಡೆ ಹೋಗಿ, ಮನೆಯಲ್ಲಾದ್ರೂ ತಂದು ಕೊಡ್ತಾರೆ ಅವರಾಗೆ, ನಿಮ್ಮನ್ನ ಹೊರಗಡೆ ಕಳ್ಸೋಕ್ಕೆ ಬಿಡಲ್ಲ ಅಂದರೆ ಅದೊಂಥರ ಸೆಕೆಂಡ್ರಿ. ಇಲ್ಲ, ನಿಮಗೆ ಕಳಿಸ್ತಾರೆ ಹೊರಗಡೆ ಅಂದರೆ ನೀವೇ ಒಂದು ಇನಿಷಿಯೇಟಿವ್ ತೊಗೋಬೇಕು. ಇಲ್ಲ, ನನಗೇನು ಬೇಕೋ ನನಗೆ ಹೊರಗಡೆ ಹೋಗಿ ತೊಗೋತೀನಿ ಅಂತ ಒಬ್ಬರ ಮೇಲೆ ಡಿಪೆಂಡ್ ಆಗದೇ ನಾವೇ ಇಂಡಿಪೆಂಡೆಂಟಾಗಿ ಲೈಫ್ನ ಲೀಡ್ ಮಾಡುವಂಥದ್ದು. ಹಣಕಾಸಿನ ಬಗ್ಗೆ ಎಲ್ಲ ತಿಳ್ಕೊಳ್ಳೋವಂಥದ್ದು. ಆಮೇಲೆ ಮನೆಯಲ್ಲೂ ಅಷ್ಟೇ, ಒಬ್ಬರ ಮೇಲೆ ಡಿಪೆಂಡ್ ಆಗೋ ಬದಲು ನಾವೇ ಧೈರ್ಯ ಮಾಡ್ಕೊಂಡು ನಾವೇ ಕೆಲಸಗಳನ್ನ ಮಾಡ್ಕೊಳ್ಳೋವಂಥದ್ದು. ಅದೇ ಪದೇ ಹೇಳ್ತೀನಲ್ವ, ಅಂದರೆ ಏನಾದ್ರು ತುಂಬ ಹುಷಾರಿಲ್ಲ ಅಂದರೆ ಆಗ ಡಿಪೆಂಡ್ ಆಗ್ಬೋದು. ಏನೂ ಇಲ್ಲ, ನಾನು ಫಿಟ್ಟಾಗಿದ್ದೀನಿ ಅಂದರೆ ನಾವು ಏನಕ್ಕೆ ಡಿಪೆಂಡ್ ಆಗಬೇಕು? ನಾವು ಪಟ ಅಂತ ಕೆಲಸ ಮಾಡಿಕೊಂಡು ನಮ್ಮ ಜವಾಬ್ದಾರಿ ನಾವು ಮಾಡ್ಕೊಳ್ತಾ ಇದ್ದರೆ ಡಿಪೆಂಡೆನ್ಸಿ ಬರಲ್ಲ. ಸೊ ಡಿಪೆಂಡೆನ್ಸಿ ಲೈಫಿಂದ ತೆಗಿಬೇಕು. ನೆಕ್ಸ್ಟು ನಮ್ಮನ್ನು ನಾವು ಓವರ್ ಬರ್ಡನ್ ಮಾಡ್ಕೊಳ್ಳೋದು. ಈಗ ಮನೆಯಲ್ಲಿ ಕೆಲಸಗಳು ಇದ್ದಿದ್ದೇನೆ, ಒಂದಾದ್ಮೇಲೆ ಒಂದು ಇದ್ದೇ ಇರುತ್ತೆ. ಸೊ ನಮ್ಮನ್ನು ನಾವು ತುಂಬ ಒಂದಾದ್ಮೇಲೆ ಒಂದು ಕೆಲಸ ಮಾಡಿಕೊಂಡು ತುಂಬ ಸುಸ್ತು ಮಾಡ್ಕೊಂಡ್ಬಿಡ್ತೀವಿ. ಅದು ಕೂಡ ಒಳ್ಳೆಯದಲ್ಲ. ಲೇಸಿಯಾಗಿರೋದು ಒಳ್ಳೆಯದಲ್ಲ, ಓವರಾಗಿ ಮಾಡೋದು ಒಳ್ಳೆಯದಲ್ಲ. ಲಿಮಿಟಲ್ಲಿ ಎಷ್ಟು ಮಾಡಬೇಕು ಅಷ್ಟು ಮಾಡಿಕೊಂಡು, ಬ್ರೇಕ್ ತೊಗೊಂಡು, ಮ್ಯೂಸಿಕ್ ಹಾಕ್ಕೊಂಡು, ಟಿ ವಿ ಹಾಕ್ಕೊಂಡು ಅಥವಾ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ರೆ ನಮಗೆ ಓವರ್ ಬರ್ಡನ್ ಅನಿಸಲ್ಲ, ಆರಾಮಾಗಿ ಕೆಲಸಗಳು ಆಗ್ತಾ ಇರುತ್ತೆ. ಈಗ ನೋಡಿ, ಚಪಾತಿ ಲಟ್ಟಿಸ್ತಾ ಇದ್ದೀನಿ, ಜೊತೆಗೆ ಸುಡ್ತಾ ಇದ್ದೀನಿ. ಹಾಗೇ ಅರ್ಜೆಂಟಲ್ಲಿ ಹಿಂಗೆಂಗೋ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಕೆಲವು ಸತಿ ಸರ್ಕಲ್ ಬರುತ್ತೆ, ಕೆಲವು ಸತಿ ಸರ್ಕಲ್ ಬರೋಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಒಂದು ಸತಿ ಟ್ರೈ ಮಾಡಿ ಆಯಿತಾ. ಮಾಮೂಲಿ ಗೊಜ್ಜೇನಪ್ಪ, ಇದಕ್ಕೆ ಟೊಮ್ಯಾಟೊ ಹಾಕಿಲ್ಲ ಫ್ರೆಂಡ್ಸ್, ಯಾಕೆಂದರೆ 70 ರೂಪಾಯಿ ಆ್ಯಸ್ ಯೂಶಲ್ ನಾನು ಹಾಕಿಲ್ಲ. ಒಂದೇ ಒಂದಿತ್ತು, ಇವತ್ತು ತರಿಸಿದ್ದೀನಿ, ಬರಬೇಕಾದ್ರೆ ನಾನೇ ತಂದೆ. ಆಮೇಲೆ ಹಸ್ಬೆಂಡೂ ಕೆಲವು ಸಾಮಾನೆಲ್ಲ ತಂದರು, ತರಿಸಿದ್ದೀನಿ. ಇವತ್ತು ಟೊಮ್ಯಾಟೊನೂ ತರಿಸಿದ್ದೀನಿ. ಮುಂದೆ ಯೂಸ್ ನೆಸೆಸಿಟಿ ಅಂದರೆ ಯೂಸ್ ಮಾಡಿಬಿಡ್ತೀನಿ. ಅದು 150 ರೂಪಾಯಿ ಇದ್ರೂ ಯೂಸ್ ಮಾಡ್ತೀನಿ. ಈ ಗೊಜ್ಜಿಗೆಲ್ಲ ಏನು ನೆಸೆಸಿಟಿ ಇಲ್ಲ, ಹಂಗೇ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಅಂತ ಅನಿಸ್ತು. ಅದಕ್ಕೆ ಏನು ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಆಯ್ತಲ್ಲ, ಓವರ್ ಬರ್ಡನ್ ಮಾಡ್ಕೋಬಾರ್ದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್ ಅಂತೂ ನೆನ್ಪಿಟ್ಕೊಳ್ಳಿ. ಅನ್ಹೆಲ್ದಿ ಈಟಿಂಗ್. ಸಿಕ್ಕಿದ್ದೆಲ್ಲ ತಿಂತಾ ಇರೋದು, ಜಾಸ್ತಿ ತಿನ್ನೋದ್ರಿಂದ ಆರೋಗ್ಯ ಎಷ್ಟು ಹಾಳಾಗೋಗುತ್ತೆ ಹೇಳಿ. ಇದೊಂದು ಆರೋಗ್ಯ ಒಂದು ನೆಟ್ಟಿಗಿಲ್ಲ, ಚೆನ್ನಾಗಿಲ್ಲ ಅಂದರೆ ಇದೆಲ್ಲ ಲೈಫು ತುಂಬ ವೇಸ್ಟು. ಏನೂ ಅಚೀವ್ ಮಾಡೋಕ್ಕಾಗಲ್ಲ. ನಾವು ಇಷ್ಟ ಇಲ್ಲ ಅಂದರೂ ಒಬ್ಬರ ಮೇಲೆ ಡಿಪೆಂಡ್ ಆಗೋಗ್ತೀವಿ. ಹುಷಾರಿಲ್ಲ ಅಂತ ಹೇಳ್ಕೊಂಡೇ ಲೈಫೆಲ್ಲ ಹಿಂಗೆ ಆಗೋಗುತ್ತೆ. ಸೊ ಅನ್ಹೆಲ್ದಿ ಈಟಿಂಗ್ನ ಅವಾಯ್ಡ್ ಮಾಡ್ಕೋಬೇಕು. ಒಳ್ಳೆ ಫುಡ್ನ ತಿನ್ನಬೇಕು, ಆರೋಗ್ಯವಾಗಿರೋ ಫುಡ್ನ ತಿನ್ನಬೇಕು. ನೆಕ್ಸ್ಟ್ ನೋಡಿ, ಆ ರೀತಿ ಬೆಳಗ್ಗೆ ರೆಡಿಯಾಗಿದ್ದನ್ನ, ಇದು ಸಂಜೆ ನೋಡಿ ಬೆಳಗ್ಗೆ ಹೆಂಗಿದೆ, ಸಂಜೆ ಬರೋಷ್ಟರಲ್ಲಿ ಫುಲ್ಲು ಬಲ್ಪ್ ಔಟು. ಸುಸ್ತಾಗಿ ಹೋಗಿರುತ್ತೆ. ಮುಖ ನೋಡಿದ್ರೆ ಅನ್ಬೋದು ಫುಲ್ ಸುಸ್ತಾಗಿ ಹೋಗಿರುತ್ತೆ. ಆಮೇಲೆ ಇನ್ನೊಂದು ಕೆಲಸ ಏನೋ ಇತ್ತು ನನಗೆ, ಬಂದ ಒಂದು 3:30ಗೆ, ಆಮೇಲೆ 4:15ಗೆ ಇನ್ನೊಂದೇನೋ ಹೊರಗಡೆ ಬ್ಯಾಂಕಲ್ಲಿ ಕೆಲಸ ಇತ್ತು. ಆಮೇಲೆ ಇನ್ನೇನೋ ಕೆಲಸ ಇತ್ತು ಆಯಿತಾ. ಅದನ್ನು ಮುಗಿಸಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬಂದಿದ ತಕ್ಷಣ ಒಂದು 5 ನಿಮಿಷನೂ ಕೂತ್ಕೊಂಡಿಲ್ಲ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ, ಹೊಟ್ಟೆ ಫುಲ್ ಕವ ಅಂತಿತ್ತು, ಅಂದರೆ ಫುಲ್ ಹಸಿವಾಗಿ ಹೋಗ್ತಿತ್ತು. ಅದಕ್ಕೆ ಬಂದು ಏನು ಮಾಡಿಬಿಟ್ಟೆ, ಫಸ್ಟು ದೋಸೆಗೆ ನೆನೆಸ್ದೆ. ಅದೇನು ಹೀರೆಕಾಯಿ ಕಟ್ ಮಾಡ್ತಿದ್ನಲ್ಲ, ತುಂಬ ಇತ್ತು. ಯಾಕೋ ಅಷ್ಟೊಂದು ಪಲ್ಯ ಚೆನ್ನಾಗಿರಲ್ಲ, ತುಂಬ ಮಾಡೋಕ್ಕೆ ಹೋಗ್ಬಾರ್ದು ಅಂತ. ನೆಕ್ಸ್ಟು ದೋಸೆಗೆ ನಾಳೆ ನೆನೆಸೋಣ, ದೋಸೆಗೆ ಏನೇನಾದರೂ ಮಸಾಲೆ ಇಟ್ಬಿಟ್ಟು ಏನಾದ್ರು ಮಾಡೋಣ ಅಂತ ಸ್ವಲ್ಪ ಒಂದು 2-3 ಹೀರೆಕಾಯಿ ಎತ್ತಿಟ್ಟಿದ್ದೀನಿ.
ಅದಕ್ಕೆ ದೋಸೆಗೆ ನೆನೆಸ್ದೆ. ಇಡ್ಲಿ ದೋಸೆ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್, ಏಕೆಂದರೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮನೆಯವ್ರಿಗೂ ತುಂಬ ಎಲ್ಲರಿಗೂ ಇಷ್ಟ. ಆಮೇಲೆ ಬಾಕ್ಸ್ಗಳಿಗೆ ನನ್ನ ಮಗಳು ಚಿಕ್ಕವಳು ಎಸ್ಪೆಷಲಿ ಖಾರ ಗೀರ ಜಾಸ್ತಿ ತಿನ್ನಲ್ಲ, ಬಾಕ್ಸ್ ಎಲ್ಲ ನೀಟಾಗಿ ಕಟ್ಬಿಡ್ಬೋದು ಅಂತ ಇಡ್ಲಿ ದೋಸೆ ನಮ್ಮ ಮನೇಲಿ ಜಾಸ್ತಿ ಅಂತಲೇ ಹೇಳ್ಬೋದು. ಬಂದಿದ ತಕ್ಷಣ ದೋಸೆಗೆ ಹಾಕೋದನ್ನ ನೆಕ್ಸ್ಟ್ ಈಗ ಮುದ್ದೆ ಮಾಡ್ತಾಯಿದ್ದೀನಿ, ಏಕೆಂದರೆ ಹಸ್ಬೆಂಡು 6 ಗಂಟೆಗೆ ಬರ್ತಾರೆ. ಬೆಳಗ್ಗೆ ಮುದ್ದೆ ಮಾಡಿ ಇಟ್ಬಿಡೋಣ, ಹಾಟ್ ಬಾಕ್ಸ್ಗೆ ಹಾಕೋಣ ಅಂತ. ಇಲ್ಲ ಹಾಟ್ ಬಾಕ್ಸ್ ಇದ್ದರೆ ಒಂದು 4:30 ಅಷ್ಟೊತ್ತಿಗೆ ಆ ಟೈಮಲ್ಲಿ ಮಾಡ್ತಾಯಿದ್ದೀನಿ. 1.5 ಗಂಟೆ ಟೈಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಬೆಚ್ಚಗೆ ಚೆನ್ನಾಗಿರುತ್ತೆ, ತಿನ್ಬೋದು ಅಂತ ಮುದ್ದೆ ಮಾಡ್ತಾಯಿದ್ದೀನಿ. ಆಮೇಲೆ ಹೊಟ್ಟೆ ಬೇರೆ ತುಂಬ ಹಸಿವಾಗ್ತಿತ್ತು, ಹೋದರೆ ಮತ್ತೆ ಟೈಮು ಬರೋದು ಇನ್ನೆಷ್ಟೊತ್ತಿಗೂ ಲೇಟ್ ಆಗುತ್ತೆ ಅಂದ್ಕೊಂಡು ಈಗ ಚಪಾತಿ ಇತ್ತು, ಬೆಳಗ್ಗೆದು ಒಂದು ಚಪಾತಿ ಇತ್ತು, ಜೊತೆಗೆ ಹೀರೆಕಾಯಿ ಪಲ್ಯ ಇತ್ತು, ಅದನ್ನೇ ಹಾಕ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ಇನ್ನೊಂದು ಕೆಲಸ ಅಂದಲ್ಲ, ಅಲ್ಲಿ ಮುಗಿಸ್ಕೊಂಡು ಬೇರೆಲ್ಲ ತರಕಾರಿ ಎಲ್ಲ ತೊಗೊಂಬಂದೆ. ಆಮೇಲೆ ಬರಬೇಕಾದ್ರೆ ಇದು ಡ್ರ್ಯಾಗನ್ ಫ್ರೂಟ್ ಇತ್ತು. ಎಷ್ಟು ಗೊತ್ತಾ, 1.5 kg 200 ರೂಪಾಯಿ ಅಂತೆ. ಸ್ವಲ್ಪ ಕಾಸ್ಟ್ಲಿನೇ ಇದು, ಬಟ್ ನನಗೆ ಕಡಿಮೆದಲ್ಲಿ ಸಿಕ್ತು. ಒಂದೊಂದು ಆ್ಯಕ್ಚುಲಿ 50-60 ರೂಪಾಯಿ ಇದೆ ಒಂದೊಂದು ಪೀಸ್ಗೆ. ಅವನು 1.5 kgನೇ 200 ಅಂದಲ್ಲ. ಸರಿ, ನಾನು ಹೇಳಿದ್ನಲ್ಲ ಈಗ ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಸರಿ ತಂದ್ಬಿಡೋಣ ಅಂತ ಹೋಗ್ಬಿಟ್ಟು ತೊಗೊಂಬಂದೆ. ನಾನು ಒಳಗಡೆ ವೈಟ್ ಇರುತ್ತಾ ಪಿಂಕ್ ಇರುತ್ತಾ ಅಂತ ಗೆಸ್ಸೇ ಮಾಡಲಿಲ್ಲ. ನಾನು ಬಂದಿದ್ದ ತಕ್ಷಣ ನನ್ನ ಮಕ್ಕಳು ಕೇಳ್ತಾಯಿದ್ರು ಒಳಗಡೆ ಯಾವ ಕಲರ್ ಇದೆ ಅಂತ. ಅದಕ್ಕೆ ಫಸ್ಟ್ ಕಟ್ ಮಾಡಿ ನೋಡ್ಬೋಣ ಏನು ಕಲರ್ ಇದೆಯೋ. ಆ ಚಿಕ್ಕವಳಿಗಂತೂ ಫ್ರೂಟ್ಸ್ ಅಂದರೆ ಅಷ್ಟು ಇಷ್ಟ, ಅವಳಿಗೆ ಎಷ್ಟು ಬೇಕಾದ್ರೂ ಫ್ರೂಟ್ಸ್ ತಿಂತಾಳೆ ಆಯಿತಾ. ಸೊ ಬಂದಿದ ತಕ್ಷಣ ಕಟ್ ಮಾಡು ಅಂತ ಹೇಳಿದ್ರು, ಕಟ್ ಮಾಡ್ತಾಯಿದ್ದೀನಿ. ಯಾವ ಲೆವೆಲ್ಗೆ ತಿಂದಿದ್ದಾಳೆ ನೋಡಿ, ಫುಲ್ಲು ಅಂದರೆ ಬಾಯೆಲ್ಲ ಪಿಂಕ್ ಆಗೋಗಿತ್ತು, ಆ ಲೆವೆಲ್ಗೆ ತಿಂದಿದ್ದಾಳೆ. ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಒಳಗಡೆ ಪಿಂಕ್ ಇತ್ತು ಗೊತ್ತಾ, ಈ ರೀತಿ ತುಂಬ ಚೆನ್ನಾಗಿತ್ತು. ಚಿಕ್ಕವಳಿಗಂತೂ ಫ್ರೂಟ್ಸ್ ತುಂಬಾ ಇಷ್ಟ ಅನ್ಬೋದು. ನೆಕ್ಸ್ಟ್ ಬಂದು 10th ಪಾಯಿಂಟ್, ಫೋನ್ ಅಡಿಕ್ಷನ್ ಮತ್ತು ನೋ ಫಿಸಿಕಲ್ ಆ್ಯಕ್ಟಿವಿಟಿ. ಫೋನು ಕಂಟಿನ್ಯೂಸ್ ಆಗಿ ಫೋನ್ ನೋಡ್ತಾ ಇದ್ದರೆ ಟೈಮ್ ಎಷ್ಟು ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಹಿಡ್ದಿರೋದು ಗೊತ್ತು, ಸ್ಟಾರ್ಟಿಂಗ್ ಟೈಮ್ ಗೊತ್ತು, ಯಾವಾಗ ಎಂಡ್ ಮಾಡ್ತೀವಿ ಅಂತಲೇ ಗೊತ್ತಿಲ್ಲ. ಈ ನಡುವೆ ಶಾರ್ಟ್ಸ್ ಬೇರೆ ಬಂದು ಏನು ಯೂಸ್ಲೆಸ್ಸು. ನಾನು ಯಾವಾಗಲೂ ಹೇಳೋಂಗೆ, ಈಗ ಏನಾದ್ರು ನನ್ನ ವೀಡಿಯೋ ನೋಡ್ತೀರಾ ಅಂದರೆ ಅದರಿಂದ ಏನಾದ್ರು ನಿಮಗೆ ಯೂಸ್ ಆಗಬೇಕು. ಅದು ಮುಗಿದ ಮೇಲೆ ನೀವೇನೋ ಲೈಫಲ್ಲಿ ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸ್ಬೇಕು, ಅಂಥ ವೀಡಿಯೋಗಳನ್ನ ನೋಡಬೇಕು. ಇಲ್ಲ ಬಿಟ್ಟು ಏನೋ ಶಾರ್ಟ್ಸು ನೋಡ್ತಾನೆ ಇರ್ತೀವಿ, ಏನೋ ಬೇಕಿಲ್ದೆಲ್ಲ ನೋಡ್ತಿರ್ತೀವಿ. ಎಂಟರ್ಟೈನ್ಮೆಂಟ್ ಇರಬೇಕು, ಒಂದು ಅರ್ಧ ಗಂಟೆ ಸರಿ. 6 ಅವರ್ಸು 7 ಅವರ್ಸು ಫೋನಲ್ಲಿ ಮುಳುಗೋಗಿರ್ತೀವಿ. ಸೊ ಅಂಥದ್ದೆಲ್ಲ ಫೋನ್ ಅಡಿಕ್ಷನ್ ಎಲ್ಲ ಅವಾಯ್ಡ್ ಮಾಡಬೇಕು. ಸೊ ಈ 10 ಅಭ್ಯಾಸಗಳನ್ನ ಅವಾಯ್ಡ್ ಮಾಡೋದ್ರಿಂದ ಲೈಫು ಎಷ್ಟೋ ಇಂಪ್ರೂವ್ ಆಗುತ್ತೆ, ಮನೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗುತ್ತೆ, ತುಂಬ ಆ್ಯಕ್ಟಿವ್ ಆಗಿರ್ಬೋದು, ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಟೇಸ್ಟ್ ಅಂತೂ ಡ್ರ್ಯಾಗನ್ ಫ್ರೂಟು ತುಂಬಾ ಚೆನ್ನಾಗಿತ್ತು. ಈಗ ಎಲ್ಲರೂ ಸಿಕ್ಕರೆ ನೋಡಿ, ಇದು ಯಾವುದೋ ಒಂದು ಪ್ಲೇಸಿಂದ ಹೇಳಿದ್ರಪ್ಪ, ಗೌರಿಬಿದನೂರ ಯಾವುದೋ ಹೇಳಿದ್ರು, ಅಲ್ಲಿಂದೇನೋ ತಂದಿದ್ದು, ನನಗೆ ನೆನಪಾಗ್ತಿಲ್ಲ. ನಾನು ಕೇಳಿದೆ ಆ ಅಪ್ಪನಿಗೆ, ಎಲ್ಲಿಂದ ಮಾರೋರಿಗೆ ಕೇಳಿದೆ ಎಲ್ಲಿಂದ ತಂದಿದ್ದು ಅಂತ, ಮರ್ತೋಗ್ಬಿಟ್ಟಿದೆ ನನಗೆ. ಯಾವುದೋ ಹೇಳಿದ್ರು ಪ್ಲೇಸ್, ಅಲ್ಲಿಂದ ತೊಗೊಬಂದ್ವಿ ಅಂತ. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಯಾವಾಗಾದ್ರು. ತುಂಬ ಒಳ್ಳೇದು ಕೂಡ ಡ್ರ್ಯಾಗನ್ ಫ್ರೂಟು. ಮಕ್ಕಳಿಗೆ ಬಾಕ್ಸ್ಗೆಲ್ಲ ನೋಡಿ ಯಾವ ಲೆವೆಲಿಗೆ ತಿಂತಾ ಇದ್ದಾಳೆ ಅಂತ. ಮನೆಗೆ ಬರೋಷ್ಟರಲ್ಲಿ ಮನೆಯೆಲ್ಲ ಫುಲ್ಲು ಹರಡ್ಬಿಟ್ಟಿದ್ರು. ಹೋಮ್ವರ್ಕ್ ಮಾಡ್ಕೋತಾಯಿದ್ರು ಪಾಪ, ಬಂಗಾರದಂಥ ಮಕ್ಕಳು ಹೋಮ್ವರ್ಕ್ ಮಾಡ್ಕೋತಾಯಿದ್ರು, ಅದ್ರ ಜೊತೆಗೆ ಫುಲ್ಲು ಹರಡ್ಬಿಟ್ಟಿದ್ರು. ಈಗೆಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸಿ ನೆಲ ಒರೆಸಿ ನೀಟ್ ಮಾಡಿಬಿಟ್ಟೆ. ಸೊ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.